ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಮೊದಲನೇದಾಗಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ತಕ್ಷಣ 3 ಡಾಟ್ಸ್ ಕ್ಲಿಕ್ ಮಾಡಿ ಅಪ್ಲೈ ಸ್ಕಾಲರ್ಶಿಪ್ಗೆ ಹೋಗಿ ಇಲ್ಲಿ ಫಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ. ನಂತರ ಏನು ಮಾಡಬೇಕಪ್ಪ ಅಂದರೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಸ್ಟೆಪ್ 1 ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗ್ತದೆ. ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ಎಲ್ಲಿ ನಿಮಗೆ ಡೀಟೇಲ್ಸ್ ಕಾಣುತ್ತಲ್ಲ ಕ್ಯಾಸ್ಟ್ ಇನ್ಕಮಿಂದು, ಅಲ್ಲಿ ನೀವು ಮುಂಚೆ ಏನಾದರೂ ನಿಮ್ಮದು ಡೀಟೇಲ್ಸ್ ಆಲ್ರೆಡಿ ಫಿಲ್ ಇದ್ದರೆ ಅದನ್ನ ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ. ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ನೋಡಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂದರೆ ಈ ಥರ ಬರುತ್ತೆ. ನೀವು ನೋ ಅಂತ ಹೊಡಿಬೇಕು. ನಿಮಗೆ ಈಗ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಸ್ಕಾಲರ್ಶಿಪ್ ಎಷ್ಟಿದೆ, ನೀವು ಕ್ಯಾಸ್ಟ್ ಮೇಲೆ ಹಾಕಿದರೆ ಅಥವಾ ನೀವು ನೋ ಅಂತ ಹಾಕಿದ್ರೆ ಎಷ್ಟಿರುತ್ತೆ ಅನ್ನೋ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು ಅಗ್ರಿಕಲ್ಚರ್ ಆಗಿರ್ಬೋದು, ರೈತ ವಿದ್ಯಾನಿಧಿ ಎಲ್ಲದು ಯಾವ್ಯಾವ ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟು ಶೋ ಆಗ್ತದೆ. ಇದರಲ್ಲಿ ಇದು ಲೇಬರ್ ಕಾರ್ಡಿನ ಕೂಡ ಇದೆ. ಇದೇ ರೀತಿಯಾದಂಥ ಹೆಚ್ಚಿನ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.